ಇನ್ನೋವೇಟಿವ್ ಫ್ಯೂಚರ್ ಸ್ಟಡಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾತಾಡೋ ವಿಷಯ ಏನಂದ್ರೆ ಎಲ್ಲರಿಗೂ PUC ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಇರುತ್ತೆ. ಸೊ ಇವತ್ತು ನೀವು ಸೈನ್ಸ್ ಸ್ಟ್ರೀಮ್ ಅಲ್ಲಿ PUC ಮುಗಿಸಿದ್ರೆ, ಅಥವಾ ಕಾಮರ್ಸ್ ಸ್ಟ್ರೀಮ್ ಅಲ್ಲಿ PUC ಮುಗಿಸಿದ್ರೆ, ಅಥವಾ ಆರ್ಟ್ಸ್ ಸ್ಟ್ರೀಮ್ ಅಲ್ಲಿ ನೀವು ಏನಾದ್ರೂ PUC ನ ಮುಗಿಸಿದ್ರೆ ನಿಮಗೆ ಯಾವ ರೀತಿಯ ಆಪರ್ಚುನಿಟೀಸ್ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಫಸ್ಟ್ ಸೈನ್ಸ್ ಸ್ಟ್ರೀಮ್. ನೀವೇನಾದ್ರೂ ಸೈನ್ಸ್ ಸ್ಟ್ರೀಮ್ ಅಲ್ಲಿ PUC ಮುಗಿಸಿದ್ರೆ ಫಸ್ಟ್ ಎಲ್ಲರ ಮೊದಲನೇ ಆಯ್ಕೆ ಇಂಜಿನಿಯರಿಂಗ್ ಆಗಿರುತ್ತೆ. ಇಂಜಿನಿಯರಿಂಗ್ ಅಲ್ಲಿ ನಿಮಗೆ ಇಷ್ಟವಾದ ಸೋ ಮೆನಿ ಬ್ರಾಂಚಸ್ ನ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಈಗ ಎಲ್ಲಾ ಸ್ಟೂಡೆಂಟ್ಸು ಜನರಲಿ ಇಷ್ಟ ಪಡ್ತಾ ಇರೋದು IT ಫೀಲ್ಡ್ ಅಂದ್ರೆ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷಿನ್ ಲರ್ನಿಂಗ್, ಈ ತರ ಡಿಫ್ರೆಂಟ್ ಕೋರ್ಸಸ್ ನ ಡಿಫ್ರೆಂಟ್ ಕಾಲೇಜಸ್ ಅಲ್ಲೆಲ್ಲ ಆಫರ್ ಮಾಡ್ತಾ ಇದ್ದಾರೆ. ಸೊ IT ಅಲ್ಲಿ ಅವ್ರಿಗೆ ಇಷ್ಟ ಬಂದ ಹೆಸರುಗಳಲ್ಲಿ ಕೋರ್ಸಸ್ ನ ಸ್ಟಾರ್ಟ್ ಮಾಡಿ ಈಗ ಇಂಜಿನಿಯರಿಂಗ್ ಮೋಸ್ಟ್ ಡಿಮ್ಯಾಂಡಿಂಗ್ ಆಗಿ ನಡೀತಾ ಇರೋದ್ರಿಂದ ಯಾರ್ಯಾರು PUC ಮುಗಿಸಿದಾರೋ ಸೈನ್ಸ್ ಅಲ್ಲಿ ಅವರಲ್ಲಿ 70 to 80% ಎಲ್ಲರ ಆಸೆ ಏನಂದ್ರೆ IT ಅಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ. ಸೊ ಅವ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇಂಜಿನಿಯರಿಂಗ್ ಅಲ್ಲಿ ಯಾವ ಬ್ರಾಂಚ್ ತಗೊಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನೀವು ಜಸ್ಟ್ ಏನ್ ಹೇಳ್ತಿದ್ದೀನಿ ಅಂದ್ರೆ, ಈಗ PUC ಮುಗಿಸಿರೋ ಸೈನ್ಸ್ ವಿದ್ಯಾರ್ಥಿಗಳು ನೀವು ಬೇಕಾದ್ರೆ ಇಂಜಿನಿಯರಿಂಗ್ ಅನ್ನು ಒಂದು ಆಪ್ಷನ್ ಆಗಿ ಇಟ್ಕೊಬಹುದು. ಇಲ್ಲ ನನಗೆ ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇಲ್ಲ, ತುಂಬಾ ಜನ PCMB ಮಾಡಿರ್ತೀರಿ, ಬಯಾಲಜಿನ ಇಂಟ್ರೆಸ್ಟ್ ಆಗಿ ಓದಿರ್ತೀರಿ. ಸೊ ಅವ್ರಿಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಂಗೆ ಮೆಡಿಕಲ್ ಆಪ್ಷನ್ ಇರುತ್ತೆ. ಸೊ ನೀವು ಏನಾದ್ರೂ ನೀಟ್ ಅಲ್ಲಿ ಕ್ವಾಲಿಫೈಡ್ ಆದ್ರೆ ನಿಮ್ಗೆ ಆರಾಮಾಗಿ ಮೆಡಿಕಲ್ ಸೀಟ್ ಸಿಗುತ್ತೆ. ಸೊ ನೀವು ಒಳ್ಳೆ ಸ್ಕೋರ್ ತೆಗೆದ್ರೆ ನಿಮ್ಗೆ ಮೆಡಿಕಲ್ ಸೀಟ್ ಸಿಗ್ಬೋದು. ಇಲ್ಲ ನನಗೆ ಮೆಡಿಕಲ್ ಸಿಗ್ಲಿಲ್ಲ ಅಂದ್ರೆ ಅದರಲ್ಲಿ ಬೇರೆ ಆಪ್ಷನ್ಸ್ ಇದೆ, ಆಯುರ್ವೇದಿಕ್ ಇದೆ, ಅದೇ ತರ ನಿಮಗೆ ಡೆಂಟಲ್ ಹೋಗ್ಬೋದು. ಅದ್ಯಾವುದೂ ಸಿಗ್ಲಿಲ್ಲ ಅಂದ್ರೆ ನೀವು ಬೇಕಾದ್ರೆ ವೆಟರ್ನರಿ ಆಲ್ಸೋ, ನೀವು ಏನಾದ್ರೂ ಪಶು ವೈದ್ಯರಾಗ್ಬೇಕು ಅಂದ್ರೆ ವೆಟರ್ನರಿ ಸೈನ್ಸ್ ಆಲ್ಸೋ ನೀವು ತಗೊಬಹುದು. ಅದ್ರ ಜೊತೆ ಈಗ ಡೈರಿ ಟೆಕ್ನಾಲಜಿ ಅಂತಾನೂ ಇದೆ. ಸೊ ತುಂಬಾ ಅಪರ್ಚುನಿಟಿ ಕರ್ನಾಟಕದಲ್ಲಿ ನಂದಿನಿ ಬ್ರ್ಯಾಂಡ್ ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಅಷ್ಟು ಆಪರ್ಚುನಿಟೀಸ್ ಡೈರಿ ಟೆಕ್ನಾಲಜಿ ತಗೊಳ್ಳೋ ಸ್ಟೂಡೆಂಟ್ಸ್ ಇರುತ್ತೆ. ಅದ್ರ ಜೊತೆಗೆ BSc ಅಲ್ಲಿಯೂ ಅಷ್ಟೇ ಇಂಜಿನಿಯರಿಂಗ್ ಅಲ್ಲಿ ಯಾವ್ಯಾವ ತರ ಡಿಫ್ರೆಂಟ್ ಸ್ಟ್ರೀಮ್ಸ್ ಇದೆ, ಅದೇ ತರ BSc ಅಲ್ಲೂ ಎಲ್ಲಾ ತರ ಸ್ಟ್ರೀಮ್ಸ್ ಇದೆ. ಸೊ ನಿಮಗೆ BSc ಬೇಕಾದ್ರೆ ಕೆಮಿಸ್ಟ್ರಿ ಬೇಕಾದ್ರೂ ಮಾಡ್ಬೋದು, ಇಂಜಿನಿಯರಿಂಗ್ ತರ ಕಂಪ್ಯೂಟರ್ ಸೈನ್ಸ್ ಇನ್ BSc ಮಾಡ್ಬೋದು, ಜೊತೆಗೆ ನೀವು BCA ಮಾಡ್ಬೋದು. ಸೊ BCA ಅಂದ್ರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಹೇಳಿ, ಅದನ್ನು ಸೈನ್ಸ್ ಸ್ಟೂಡೆಂಟ್ಸ್ ಗೆ ಈಸಿ ಆಗಿ ನೀವು ಮಾಡ್ಬೋದು. ಇದನ್ನ ಇಂಜಿನಿಯರಿಂಗ್ ಬಿಟ್ಟು ಈ ತರ ಆಪ್ಷನ್ಸ್ ಅನ್ನು ನೀವು ಚೂಸ್ ಮಾಡ್ಬೋದು. ಇಲ್ಲ ನನ್ಗೆ ಇದು ಯಾವ್ದು ಇಷ್ಟ ಇಲ್ಲ ಅಂದ್ರೆ, ಕೆಲವ್ರಿಗೆ ಏನ್ ಇಷ್ಟ ಇರುತ್ತೆ, ಮೆಡಿಕಲ್ ಫೀಲ್ಡ್ ಇಷ್ಟ ಇರುತ್ತೆ, ನನಗೆ ಮೆಡಿಕಲ್ ಅಲ್ಲೇ ಸೀಟ್ ಸಿಗ್ಲಿಲ್ಲ ಅಂತ ಹೇಳಿದಾಗ ನೀವೇನ್ ಮಾಡ್ಬೋದು ಅಂದ್ರೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಂತ ಹೇಳಿ ತುಂಬಾ ಅಸಿಸ್ಟೆನ್ಸ್ ಟು ಮೆಡಿಕಲ್. ಸೊ ಯಾರ್ಯಾರ ಕೈಲಿ MBBS ಮಾಡೋದಕ್ಕಾಗೋದಿಲ್ಲ, ಸೊ ಮೆಡಿಕಲ್ ಅಲ್ಲಿ ತುಂಬಾ ಲ್ಯಾಬೊರೇಟರೀಸ್ ಅಸಿಸ್ಟೆನ್ಸ್ ಬೇಕಾಗುತ್ತೆ, ಅದನ್ನು ನೀವು ಸೈನ್ಸ್ ಸ್ಟೂಡೆಂಟ್ಸ್ ಮಾಡ್ಬೋದು. ಇಲ್ಲ ಅಂದ್ರೆ ನಮ್ಗೆ ಲ್ಯಾಬೊರೇಟರಿ ಒಳಗೆ ಇಷ್ಟ ಇಲ್ಲ ಅಂದ್ರೆ ನರ್ಸಿಂಗ್, BSc ನರ್ಸಿಂಗ್ ಅಂತ ಆಪ್ಷನ್ ಇದೆ. ಸೊ ಇದನ್ನು ನೀವು ಆಯ್ಕೆಯಾಗಿ ಮಾಡ್ಕೊಬಹುದು. ಇನ್ನು ತುಂಬಾ ನಿಮ್ಮ ಇಂಟ್ರೆಸ್ಟ್ ಮೇಲೆ ನೀವು ಏನ್ ಬೇಕಾದ್ರೂ ಮಾಡ್ಕೊಬಹುದು. ಇಲ್ಲ ನನಗೆ ಡಿಗ್ರಿ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀವು ಅನಿಮೇಷನ್, ಈಗ ತುಂಬಾ ಅನಿಮೇಷನ್ ಕೋರ್ಸಸ್ ಆಫರ್ ಮಾಡಿದ್ದಾರೆ. ಇದಕ್ಕೆ ನಿಮಗೆ ಬ್ರಾಂಚ್ ನ ಯಾವುದೇ ಸ್ಪೆಷಲೈಸೇಷನ್, ಈಗ ನೀವು ಸೈನ್ಸ್ ಮಾಡಿದ್ರಿ, ಕಾಮರ್ಸ್ ಮಾಡಿದ್ರಿ, ಆರ್ಟ್ಸ್ ಮಾಡಿದ್ರಿ ಅನ್ನೋ ಅವಶ್ಯಕತೆ ಏನಿರೋದಿಲ್ಲ. ಸೊ ನೀವು ನೇರವಾಗಿ ನಿಮ್ಗೆ ಏನಾದ್ರೂ ಅನಿಮೇಷನ್ಸ್ ಅಲ್ಲಿ ಏನಾದ್ರೂ ಇದ್ರೆ ಈ ತರನು ನೀವು ಕೋರ್ಸ್ ಮಾಡ್ಬೋದು. ಸೊ ಇದು ಜನರಲ್ ಆಗಿ ನಾವ್ ಏನ್ ಹೇಳ್ಬೋದು ಅಂದ್ರೆ, ನೀವು ಸೈನ್ಸ್ ಏನಾದ್ರೂ ಮಾಡಿದ್ರೆ ಸೊ ಈ ತರ ಆಪ್ಷನ್ಸ್ ಜಾಸ್ತಿ ಇದೆ. ನಾಟ್ ಓನ್ಲಿ ಇಂಜಿನಿಯರಿಂಗ್, ವಿ ಹ್ಯಾವ್ ದ ಸೋ ಮೆನಿ ಆಪ್ಷನ್ಸ್. ಸೊ ನೆಕ್ಸ್ಟ್ ಎರಡನೇದಾಗಿ ನಾನು ಈಗ ಮಾತಾಡ್ತಾ ಇರೋ ವಿಷಯ ಏನಂದ್ರೆ, ಎರಡನೇ ಸ್ಟ್ರೀಮ್ ಬಂದು ಕಾಮರ್ಸ್. ಯಾರ್ಯಾರು PUC ಅಲ್ಲಿ ಕಾಮರ್ಸ್ ಕೋರ್ಸ್ ಮುಗಿಸಿದಿರೋ ಅವ್ರಿಗೆಲ್ಲ ತುಂಬಾ ಆಪರ್ಚುನಿಟೀಸ್ ಇದೆ. ಯಾವ ತರ ಸೈನ್ಸ್ ಮುಗಿಸಿದಾರೋ ವಿದ್ಯಾರ್ಥಿಗಳು, ಅದೇ ತರ ಕಾಮರ್ಸ್ ಮಾಡಿರೋರ್ಗೂ ಅಷ್ಟೇ. ತುಂಬಾ ಈಗ ಇತ್ತೀಚಿನ ಟ್ರೆಂಡ್ ಏನಾಗ್ತಾ ಇದೆ ಅಂದ್ರೆ, ತುಂಬಾ ಜನ ಸೈನ್ಸ್ ಅಲ್ಲಿ ಇಂಜಿನಿಯರಿಂಗ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ತುಂಬಾ ಜನಕ್ಕೆ ಕಾಮರ್ಸ್ ನ PUC ಅಲ್ಲಿ ತಗೊಂಡು ತುಂಬಾ ಉನ್ನತ ಹುದ್ದೆಗಳಿಗೆ ಹೋಗ್ಬೇಕು ಅನ್ನೋ ಉದ್ದೇಶ ತುಂಬಾ ಜನಕ್ಕಿದೆ. ಸೊ ಈಗ ನೀವೇನಾದ್ರೂ ಕಾಮರ್ಸ್ ಮುಗಿಸಿದ್ರೆ ನಿಮಗೆ ಫಸ್ಟ್ ಆಪ್ಷನ್ ಎಲ್ಲಾರು ಇಷ್ಟಪಡೋದು ಏನಂದ್ರೆ BCom ಕೋರ್ಸ್. ಸೊ BCom ಅಲ್ಲೂ ತುಂಬಾ ಡಿಫ್ರೆಂಟ್ ಸ್ಪೆಷಲೈಸೇಷನ್ ಕೋರ್ಸಸ್ ಇದೆ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಇಲ್ಲ ನನಗೆ ಕೆಲವು ಕಾಲೇಜಲ್ಲಿ ಡಿಮ್ಯಾಂಡ್ ಇದೆ, BCom ಸಿಗ್ತಿಲ್ಲ ಅಂದಾಗ ನಿಮಗೆ ಬೇರೆ ಆಪ್ಷನ್ ಅಂದ್ರೆ BBA ಅಥವಾ BBM ಅಂತ ಹೇಳಿ 2 ಕೋರ್ಸ್ ಇದೆ. ಸೊ ಇದು ಈಕ್ವಲೆಂಟ್ ನಿಮ್ಗೆ BCom ತರಾನೇ ಇರುತ್ತೆ. ಸೊ ಕೆಲವು 1 or 2 ಸಬ್ಜೆಕ್ಟ್ಸ್ ಸ್ಪೆಷಲೈಸೇಷನ್
ಚೇಂಜ್ ಮಾಡಿರ್ತಾರೆ. ಸೊ ಇದ್ರ ಜೊತೆಗೆ ನೀವು CS ಅಂತ ಹೇಳಿ ಡಿಫ್ರೆಂಟ್ ಕಾಮರ್ಸ್ ರಿಲೇಟೆಡ್ ಕೋರ್ಸಸ್ ಇದೆ. ಸೊ ಇದ್ರ ಜೊತೆಗೆ ಈಗ ಇತ್ತೀಚಿನ ಟ್ರೆಂಡ್ ಏನಾಗಿದೆ ಅಂದ್ರೆ ಕಾಲೇಜಸ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಂಟಿಗ್ರೇಟೆಡ್ SAP ಅಂತ ಹೇಳಿ ಒಂದನ್ನ ಕೋರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದು ಒಂದು ERP ಸಾಫ್ಟ್ವೇರ್. ಈ ಸಾಫ್ಟ್ವೇರ್ ಕಲಿಯೋದ್ರಿಂದ ನಿಮಗೆ ತುಂಬಾ ಈಸಿಯಾಗಿ IT ಕಂಪ್ನೀಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಜಾಬ್ ಸಿಗ್ತಾ ಇದೆ. ಜೊತೆಗೆ ನಿಮಗೆ ಇನ್ನು ಬೇರೆ ಬೇರೆ ರೀತಿಯ ಸಾಫ್ಟ್ವೇರ್ ಗಳನ್ನ ಈಗ ಎಲ್ಲಾ ಕಾಮರ್ಸ್ ಕಾಲೇಜುಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನೀವು ಆ ಕಾಲೇಜ್ ವಿಸಿಟ್ ಮಾಡಿದಾಗ ನಿಮಗೆ ಅದ್ರ ಬಗ್ಗೆ ಅತ್ಯುತ್ತಮವಾದ ಮಾಹಿತಿಗಳು ದೊರಕುತ್ತೆ. ಮತ್ತೆ ಇದು ಬಿಟ್ಟು ನೀವು ಬೇರೆ ಬ್ರಾಂಚ್ ಯಾವ್ದಾದ್ರು ತಗೊಬೇಕು ಅಂದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಅದನ್ನು ನೀವು ಚಾಯ್ಸ್ ಆಗಿ ತಗೊಬಹುದು ಆಸ್ ಎ ಕಾಮರ್ಸ್ ಸ್ಟೂಡೆಂಟ್ ಆಗಿ. ಸೊ ಜೊತೆಗೆ LLBನೂ ಮಾಡ್ಬೋದು. ಕಾಮರ್ಸ್ ಸ್ಟೂಡೆಂಟ್ಸ್ಗೆ LLB ಒಂದು ಆಪ್ಷನ್ ಆಗಿದೆ. ಸೊ ಇದು ಕಾಮರ್ಸ್ ಸ್ಟ್ರೀಮ್ ನ PUC ಮುಗಿಸಿದ ವಿದ್ಯಾರ್ಥಿಗಳಿಗೆ ಇದೊಂದು ಅವಕಾಶ. ಸೊ ಇದ್ರ ಜೊತೆಗೆ ಇನ್ನೂ ಅನೇಕ ಕೋರ್ಸ್ಗಳಿದೆ. ಸೊ ಮುಂದೆ ದಿನದಲ್ಲಿ ಒಂದೊಂದು ಕೋರ್ಸ್ ಬಗ್ಗೆನೂ ಒಂದೊಂದು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಈಗ ಬಂದು ಆರ್ಟ್ಸ್. ಯಾರು ಆರ್ಟ್ಸ್ ನ PUC ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅವ್ರಿಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ BA ಡಿಗ್ರಿ ಇದೆ. BA ಜೊತೆ ಅದ್ರ ಜೊತೆಗೆ ಈಗ BA ಸೈಕಾಲಜಿಗೆ, BA ಇನ್ ಇಂಗ್ಲಿಷ್ ಅಂತ ಹೇಳಿ ಡಿಫ್ರೆಂಟ್ ಅದರಲ್ಲೂ ತುಂಬಾ ವೆರೈಟಿ ಆಫ್ ಕೋರ್ಸಸ್ ನ ಆಫರ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನೀವು ತಗೊಬಹುದು. ನೀವು ಪತ್ರಿಕೋದ್ಯಮಕ್ಕೆ ಏನಾದ್ರು ಬರುವಂತ ಆಲೋಚನೆ ಇದ್ರೆ BA ಒಂದು ಅತ್ಯುತ್ತಮವಾದ ಕೋರ್ಸು. ಅದ್ರ ಮೇಲೆ ನೀವು BA ಪತ್ರಿಕೋದ್ಯಮ ಅಂತ ಹೇಳಿ ಮಾಡಿಕೊಂಡು ನೀವು ಪತ್ರಕರ್ತರಾಗಿ ಬೇಕಾದ್ರೆ ಕೆಲಸ ಮಾಡ್ಬೋದು. ಇದ್ರ ಜೊತೆಗೆ ನೀವು LLBನೂ ಮಾಡ್ಬೋದು. ಇದು ಒಳ್ಳೆ ಅತ್ಯುತ್ತಮ ಅವಕಾಶ. ಯಾರಾದ್ರೂ ಆರ್ಟ್ಸ್ ಅಲ್ಲಿ PUC ಮುಗಿಸಿದ್ರೆ ಖಂಡಿತ LLB ಒಂದು ಒಳ್ಳೆ ಆಯ್ಕೆ. ಸೊ ಇದೇ ತರ ನಿಮಗೆ ಯಾವ್ದಾವ್ದು ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ನೀವು ಡಿಪೆಂಡ್ ಆದ ನಿಮ್ ಸ್ಟ್ರೀಮ್ ಮೇಲೆ ನೀವು ನಿಮ್ಗೆ ಇಷ್ಟವಾದ ಕೋರ್ಸಸ್ ನ ಸೆಲೆಕ್ಟ್ ಮಾಡ್ಕೊಬಹುದು. ಇದಲ್ಲದೆ ಇನ್ನೂ ತುಂಬಾ ಕೋರ್ಸಸ್ ಇದೆ. ಸೊ ಈಗ ನಾವ್ ಈ ವಿಡಿಯೋದಲ್ಲಿ ಏನೇನು ಡಿಸ್ಕಸ್ ಮಾಡಿದಿರೋ ಇದಿಷ್ಟೇ ಕೋರ್ಸಸ್ ನ ಆಫರ್ ಮಾಡ್ತಾ ಇಲ್ಲ. ಇದ್ರ ಜೊತೆಗೆ ಕೆಲವು ಕೋರ್ಸಸ್ ನ ಏನ್ ಹೇಳ್ತಾರೆ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಅಂತ ಹೇಳಿ ಇರುತ್ತೆ. ಕೆಲವು ಸಾಫ್ಟ್ವೇರ್ ಟ್ರೈನಿಂಗ್ ಮಾಡ್ಕೊಂಡ್ರು ನಿಮ್ಗೆ ಜಾಬ್ ಸಿಗುತ್ತೆ. ಸೊ ಈ ಕಾಲದಲ್ಲಿ ಡಿಗ್ರಿನೇ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಟ್ಯಾಲೆಂಟ್, ನೀವೇನು ನಿಮ್ಮ ಹತ್ರ ಏನ್ ಟ್ಯಾಲೆಂಟ್ ಇದೆ ಅದ್ರ ಮೇಲೆ ಏನ್ ಸ್ಕಿಲ್ ಕಲ್ತಿದ್ದೀರಿ ಅದ್ರ ಮೇಲೆ ನಿಮ್ಗೆ ಜಾಬು ಜೊತೆಗೆ ನಿಮ್ಮ ಸ್ಯಾಲ್ರಿ ಅದು ಡಿಪೆಂಡ್ ಆಗುತ್ತೆ. ಎಷ್ಟೋ ಜನಕ್ಕೆ ಸರ್ ಇಲ್ಲ ನಾವು ಜಾಬ್ ಮಾಡಕ್ ಇಷ್ಟ ಇಲ್ಲ, ನನಗೆ ನಾನೇ ಒಂದು ಇಂಡಸ್ಟ್ರಿ ಸೆಟ್ ಮಾಡ್ಬೇಕು, ಇಲ್ಲ ನಾನೇ ಒಂದು ಸ್ಟಾರ್ಟ್ಅಪ್ ಮಾಡ್ಬೇಕು, ಇಲ್ಲ ನಾನೊಬ್ಬ ಬಿಸ್ನೆಸ್ ಓನರ್ ಆಗ್ಬೇಕು. ಇದು ಪ್ಯೂರ್ಲಿ ಇಟ್ಸ್ ಅಬೌಟ್ ನಿಮ್ ಇಂಟ್ರೆಸ್ಟ್. ಸೊ ಯಾವ್ದೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದ್ರ ಬಗ್ಗೆನೇ ನಾಲೆಜ್ ಇರಬೇಕು ಅಂತೇನಿಲ್ಲ. ಅದ್ರ ಬಗ್ಗೆ ಫ್ಯಾಷನ್ ಆಗಿದ್ರು ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಇದೆಲ್ಲ ಮುಂದಿನ ವಿಡಿಯೋದಲ್ಲಿ ಹೋಗ್ತಾ ಯಾವ ತರ ಒಂದು ಸ್ಟಾರ್ಟ್ಅಪ್ ಮಾಡ್ಬೋದು, ಯಾವ ತರ ಉದ್ಯೋಗಗಳನ್ನ ಜನರೇಟ್ ಮಾಡ್ಕೊಬಹುದು, ಸೊ ಯಾವ ತರ ನಮ್ಮನ್ನ ಫ್ಯಾಷನ್ ನ ರೀಚ್ ಆಗ್ಬೋದು ಅಂತ ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆ ನಿಮಗೆ ನಾನು ಈ ವಿಡಿಯೋದಲ್ಲಿ ಯಾವ್ದಾದ್ರು ಕೋರ್ಸ್ ಬಗ್ಗೆ ಮಾಹಿತಿ ಕೊಡೋದು ಏನಾದ್ರು ಮಿಸ್ ಮಾಡಿದ್ರೆ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಖಂಡಿತ ಆ ಕೋರ್ಸ್ ಬಗ್ಗೆ ಡೀಟೇಲ್ಡ್ ಆಗಿ ಇನ್ನು ಯಾವ್ದಾದ್ರು ಮುಂದಿನ ವಿಡಿಯೋಗಳಲ್ಲಿ ಮಾತಾಡೋಣ. ಸೊ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ರಿ ಅಂದ್ರೆ ತುಂಬಾ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.